ದೇಶದಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ ಭಾಳ ಇಂಪಾರ್ಟೆಂಟ್ ಅಂದರೆ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದು 5 ಗ್ಯಾರಂಟಿ ಏನಿದೆ ಇಲ್ಲಿವರೆಗೂ 3 ವರ್ಷ ಕೊಡ್ತಾ ಇದ್ದೀವಿ, ಮುಂದೂ ಕೂಡ ಕೊಡ್ತೀವಿ. ಅದ್ರ ಜೊತೆಗೆ ಏನು ಅನೇಕ ಯೋಜನೆಗಳನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥ ಮಾತಾಡಿದ್ವಿ, ಅವೆಲ್ಲ ಬರ್ತಾ ಇದ್ದಾವೆ ಹಂತ ಹಂತವಾಗಿ. ಇನ್ನೂ 2 ವರ್ಷ ಕಾಲಾವಕಾಶ ಇದೆ. ಹೋದ ಸರ್ತಿ ನಾವು ಏನು ಕೊಟ್ಟಿದ್ದೀವಿ ಪ್ರಣಾಳಿಕೆಯಲ್ಲಿ 198ರಷ್ಟು ಪೂರ್ತಿ ಮಾಡಿದ್ದೀವಿ. ಈ ಸರ್ತಿ ಕೂಡ ಅದನ್ನು ಪ್ರಯತ್ನ ಮಾಡ್ತೀವಿ. ನಿನ್ನೆ ಹಿಜಾಬ್ ಧರಿಸಲಿಕ್ಕೆ ಶಾಲಾ ಕಾಲೇಜುಗಳಲ್ಲಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಇದು ಮುಸ್ಲಿಂ ಸಮುದಾಯದ ಓಲೈಕೆ ಅನ್ನುವಂಥ ಟೀಕೆಗಳು ಕೇಳಿಬರ್ತದೆ. ನೋಡಿ, ಈ ದೇಶದಲ್ಲಿ ನಡೆದು ಬಂದಿರೋ ಸಂಪ್ರದಾಯ, ಅದನ್ನು ನಾವು ಈಗ ಮಾಡಿರ್ತಕ್ಕಂಥ ವಿಷಯ ಅಲ್ಲ. ಪಾರಂಪರಿಕವಾಗಿ ಅವ್ರವ್ರು ಯಾರು ವೇಷಭೂಷಣೆ ಏನೇನು ಇರ್ತವೆ, ಸಿಖ್ರು ಒಂಥರ ಬೇರೆ ಇರ್ತಾರೆ, ಜೈನರು ಒಂಥರ ಬೇರೆ ಇರ್ತಾರೆ, ಮುಸಲ್ಮಾನರು ಬೇರೆ ಥರ ಇರ್ತಾರೆ. ಅದರಲ್ಲಿ ಆಂತರಿಕವಾಗಿ ಅದರಷ್ಟು ಗಣನೆಗೆ ತೆಗೆದುಕೊಳ್ತಕ್ಕಂಥ ವಿಷಯ ಅಲ್ಲ. ವೇಷಭೂಷಣೆಗೆ ನೀವು ಯಾರೇ ಮಿಡ್ಲ್ ಈಸ್ಟ್ದವ್ರು ಬಂದರೆ ಅವರು ನೋಡಿದ್ದೀರ, ಅವ್ರು ಯಾವ ಥರ ವೇಷಭೂಷಣೆ ಇರ್ತಾರೆ, ಆ ಥರ ಇರ್ತದೆ. ಅದರಲ್ಲಿ ಅದ್ರ ಬಗ್ಗೆ ಭಾಳ ವಿಚಾರ ತೆಗೆದುಕೊಳ್ತಾರೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಮುಸ್ಲಿಂ ಸಮುದಾಯ ಮುನಿಸ್ಕೊಂಡಿತ್ತು, ಹಂಗಾಗಿ ಇದನ್ನು ಸಮಾಧಾನ ಮಾಡೋಕ್ಕೆ ಅಂತ ಈ ಥರ ಇಲ್ಲ 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 ಅದು ಮಾತಾಡೋರು ಅವಾಗೂ ಮಾತಾಡಿದ್ದಾರೆ, ಈಗೂ ಮಾತಾಡ್ತಾ ಇದ್ದಾರೆ, ಮುಂದೂ ಮಾತಾಡ್ತಾರೆ. ಮುಸ್ಲಿಂ ಸಮಾವೇಶ ಮಾಡೋದಕ್ಕೆ ಮುಂದಾಗಿದ್ದಾರೆ 16ಕ್ಕೆ ಮೇ 16ಕ್ಕೆ. ಆ ನಿಟ್ಟಿನಲ್ಲಿ ಈ ರೀತಿಯ ಮೇ 16ಕ್ಕೆ ಮುಸ್ಲಿಂ ಸಮಾವೇಶ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಬೆಂಗಳೂರು. ನೋಡ್ರಿ, ಎಲ್ಲ ಇಲೆಕ್ಷನ್ನಲ್ಲಿ ಎಲ್ಲ ಸಮುದಾಯದವರ ಮನವೊಲಿಕೆ ಮಾಡ್ತಾರೆ, ಎಲ್ಲ ಪಾರ್ಟಿಯವರು. ಅದರಲ್ಲಿ ಏನು ತಪ್ಪಿದೆ? ಅದೇನು ಅದನ್ನು ವಿಶೇಷ ಏನಿಲ್ಲಲ್ಲ ಅದರಲ್ಲಿ. ಸರ್ಕಾರ 3 ವರ್ಷದ ಸಂದರ್ಭದಲ್ಲಿ ಮಾಡ್ತಿರುವಂಥದ್ದು ಭಾಳ ಇದಾಗಿದೆ. 2022ರಲ್ಲಿ BJP ಮಾಡಿತ್ತು, ಅದನ್ನು ರದ್ದು ಮಾಡಿ ಈ ರೀತಿ ಮಾಡಿರೋದು ಮುಸ್ಲಿಂ ಓಲೈಕೆ. ಇದಕ್ಕೆ ನಾವು ನೋಡಿ, ಅದನ್ನು ಇಲ್ಲ, ಮುಸಲ್ಮಾನರು, ಹಿಂದೂಗಳು, ಜೈನರು, ಕ್ರಿಶ್ಚಿಯನ್ರು, ಇಸಾಯಿಗಳು ಈ ದೇಶದ ಪ್ರಜೆಗಳೇ ಅಲ್ವಾ? ಎತ್ತಾಳ್ ಅವರು ಹೇಳ್ತಾರೆ ಎಲ್ಲ ಶಾಲಾ ಕಾಲೇಜು ಅದ್ರ ಬಗ್ಗೆ ನಾನು ಅವ್ರ ಬಗ್ಗೆ ನಾನು ರಿಯಾಕ್ಷನ್ ಕೊಡೋದಿಲ್ಲ. ಕೇಸರಿ ಶಾಲೆ ಹಂಚಿಕೆ ಮಾಡ್ತೀವಿ ಅಂತ ಶಾಲೆಗಳಿಗೆ ಹೇಳ್ತಿದ್ದಾರೆ. ಅವ್ರದ್ದು ಅವ್ರಿಗೆ ಬಿಟ್ಟಿದ್ದು ವಿಚಾರ. ಈಗ 3 ವರ್ಷ 20ನೇ ತಾರೀಕಿಗೆ 3 ವರ್ಷ ತುಂಬುತ್ತೆ ಸರ್ಕಾರಕ್ಕೆ. ಆದ್ರೆ ಇನ್ನೂ ಕೂಡ ಗೊಂದಲಗಳು ಬಗೆಹರಿಲ್ಲ. ಕ್ಯಾಬಿನೆಟ್ ರಿಷಫಲ್ ಆಗಬೇಕು ಅಂತ ಅದೆಲ್ಲ ಆಗತ್ತೆ, ಅದು ವರಿಷ್ಠರು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.